ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಮಹತ್ವವಾದಂತಹ ವೆಚ್ಚದ ಪರಿಕಲ್ಪನೆಗೆ ಸಂಬಂಧಿಸಿದಂತಹ 4 ಮತ್ತು 6 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಹಾಗೂ ಕ್ವೆಶ್ಚನ್ ಬ್ಯಾಂಕಿನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿ ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ಒಂದು 6 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಒಂದು ಉದ್ಯಮ ಘಟಕದ ಎಸ್ಎಂಸಿ ವಿವರ ಪಟ್ಟಿಯನ್ನ ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಟಿಎಫ್ಸಿ 200 ರೂಪಾಯಿ ಇದ್ದಾಗ ಉದ್ಯಮ ಘಟಕದ ಟಿವಿಸಿ, ಟಿಸಿ, ಎವಿಸಿ ಮತ್ತು ಎಸ್ಎಸಿಗಳ ವಿವರ ಪಟ್ಟಿಯನ್ನ ಕಂಡುಹಿಡಿಯಿರಿ. ಓಕೆ, ಇಲ್ಲಿ ಏನ್ ಕೇಳಿದ್ದಾರೆ? ಒಂದು ಉದ್ಯಮ ಘಟಕದ ಎಸ್ಎಂಸಿ ವಿವರ ಪಟ್ಟಿಯನ್ನ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಇಲ್ಲಿ ಕ್ವಾಂಟಿಟಿ ಮತ್ತೆ ಸೀಮಾಂತ ವೆಚ್ಚವನ್ನ ಕೊಟ್ಟಿದ್ದಾರೆ. ಸೊ ಟಿಎಫ್ಸಿ 200 ರೂಪಾಯಿ ಇದ್ದಾಗ ಏನೇನ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚ, ಟೋಟಲ್ ಕಾಸ್ಟ್ ಒಟ್ಟು ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ ಎವರೇಜ್ ವೇರಿಯಬಲ್ ಕಾಸ್ಟ್ ಮತ್ತು ಸರಾಸರಿ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಕಂಡುಹಿಡಿಯುವುದು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ವೆಚ್ಚವನ್ನ ಕಂಡುಹಿಡಿಯೋಗಿಂತ ಮುಂಚೆ ವೆಚ್ಚದ ಪರಿಕಲ್ಪನೆಯನ್ನ ಸರಿಯಾಗಿ ತಿಳಿದುಕೊಂಡಿರ್ಬೇಕು ಹಾಗೂ ವೆಚ್ಚದ ಸೂತ್ರಗಳನ್ನ ಸರಿಯಾಗಿ ನಮ್ಗೆ ಗೊತ್ತಿತ್ತು ಅಂತಂದ್ರೆ ನಾವು ಸುಲಭವಾಗಿ ವೆಚ್ಚವನ್ನ ಕಂಡುಹಿಡಿಯಬಹುದು. ಓಕೆ, ಮೊದಲಿಗೆ ಒಟ್ಟು ವೆಚ್ಚ ಅಂದ್ರೇನು? ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನ ಉತ್ಪಾದಿಸಲು ತಗಲುವ ಎಲ್ಲ ರೀತಿಯ ವೆಚ್ಚಗಳನ್ನ ಒಟ್ಟು ವೆಚ್ಚ ಎನ್ನಲಾಗುತ್ತದೆ. ಅಂದ್ರೆ ಇದು ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನ ಒಳಗೊಂಡಿರ್ತೈತಿ. ಟೋಟಲ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ನಾವು ಒಟ್ಟು ವೆಚ್ಚವನ್ನ ಯಾವ ರೀತಿ ಕಂಡುಹಿಡಿಬಹುದು ಅಂತಂದ್ರೆ ಒಟ್ಟು ವೆಚ್ಚವನ್ನ ಟೋಟಲ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಅಂದ್ರೆ ಇದು ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನ ಒಳಗೊಂಡಿರುತ್ತದೆ. ಅದೇ ರೀತಿ ಒಟ್ಟು ಸ್ಥಿರ ವೆಚ್ಚ ಅಂದ್ರೇನು? ಉತ್ಪಾದನೆಯೊಂದಿಗೆ ಬದಲಾಗದಿರುವ ವೆಚ್ಚವನ್ನ ಸ್ಥಿರ ವೆಚ್ಚ ಎನ್ನಲಾಗುತ್ತದೆ. ಅಂದ್ರೆ ಉತ್ಪಾದನೆ ಎಷ್ಟೇ ಇರಲಿ, ವೆಚ್ಚ ಮಾತ್ರ ಒಂದೇ ಮಟ್ಟದಲ್ಲಿ ಇರ್ತೈತಿ. ಉತ್ಪಾದನೆ ಶೂನ್ಯವಾಗಿದ್ದಾಗಲೂ ಕೂಡ ಭರಿಸಬೇಕಾಗುತ್ತದೆ. ಅಂತಹ ವೆಚ್ಚವನ್ನ ನಾವು ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ, ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಇನ್ನು ಒಟ್ಟು ಬದಲಾಗುವ ವೆಚ್ಚ ಅಂದ್ರೇನು? ಉತ್ಪಾದನೆಯೊಂದಿಗೆ ಬದಲಾಗುವ ವೆಚ್ಚವನ್ನ ಬದಲಾಗುವ ವೆಚ್ಚ ಎಂದು ಕರೆಯಲಾಗುತ್ತದೆ. ಅಂದ್ರೆ ಉತ್ಪಾದನೆ ಹೆಚ್ಚಿದ್ದಾಗ ಹೆಚ್ಚಾಗ್ತದೆ, ಕಡಿಮೆ ಇದ್ದಾಗ ಕಡಿಮೆ ಆಗುತ್ತದೆ, ಹಾಗೂ ಉತ್ಪಾದನೆ ಶೂನ್ಯವಾಗಿದ್ದಾಗ ವೆಚ್ಚ ಕೂಡ ಏನಾಗಿರ್ತೈತಿ? ಶೂನ್ಯವಾಗಿರುತ್ತದೆ. ಅಂತಹ ವೆಚ್ಚವನ್ನ ಬದಲಾಗುವ ವೆಚ್ಚ ಎಂದು ಕರೆಯಲಾಗುತ್ತದೆ. ಇನ್ನು ಸರಾಸರಿ ವೆಚ್ಚ ಅಂದ್ರೇನು? ವಾಟ್ ಈಸ್ ಎವರೇಜ್ ಕಾಸ್ಟ್? ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ವಸ್ತುವಿನ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚ ಸರಾಸರಿ ವೆಚ್ಚವಾಗಿದೆ. ಅಂದ್ರೆ ವಸ್ತುವಿನ ಪ್ರತಿಯೊಂದು ಘಟಕದ ವೆಚ್ಚವನ್ನ ಸರಾಸರಿ ವೆಚ್ಚ ಎನ್ನಲಾಗುತ್ತದೆ. ಇದನ್ನ ಯಾವ ರೀತಿ ನಾವು ಪಡಿತೀವಿ ಅಂತಂದ್ರೆ ಎವರೇಜ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ, ಅಥವಾ ಎವರೇಜ್ ಕಾಸ್ಟ್ ಈಕ್ವಲ್ ಟು ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಎವರೇಜ್ ವೇರಿಯಬಲ್ ಕಾಸ್ಟ್. ಸರಾಸರಿ ವೆಚ್ಚವು ಸರಾಸರಿ ಸ್ಥಿರ ವೆಚ್ಚ ಹಾಗೂ ಸರಾಸರಿ ಬದಲಾಗುವ ವೆಚ್ಚವನ್ನ ಒಳಗೊಂಡಿರುತ್ತದೆ. ಓಕೆ, ಎವರೇಜ್ ಕಾಸ್ಟ್ ಈಕ್ವಲ್ ಟು ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಎವರೇಜ್ ವೇರಿಯಬಲ್ ಕಾಸ್ಟ್. ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೇನು? ಸರಾಸರಿ ಸ್ಥಿರ ವೆಚ್ಚ ಅಂದ್ರೆ ಪ್ರತಿ ಘಟಕದ ಸ್ಥಿರ ವೆಚ್ಚ ಆಗಿರ್ತೈತಿ, ಹಾಗೂ ಬದಲಾಗುವ ವೆಚ್ಚ ಸರಾಸರಿ ಬದಲಾಗುವ ವೆಚ್ಚ ಎವರೇಜ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಪ್ರತಿ ಘಟಕದ ಬದಲಾಗುವ ವೆಚ್ಚವನ್ನ, ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನ ಇದು ಒಳಗೊಂಡಿರ್ತೈತಿ. ಸೊ ಇದಕ್ಕೆ ಸರಾಸರಿ ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ ಹಾಗೂ ಸರಾಸರಿ ಬದಲಾಗುವ ವೆಚ್ಚವನ್ನ ಒಳಗೊಂಡಿರ್ತೈತಿ. ನಾವು ಸರಾಸರಿ ವೆಚ್ಚವನ್ನ ಒಟ್ಟು ವೆಚ್ಚವನ್ನ ಘಟಕಗಳಿಂದ ಭಾಗಿಸೋದ್ರಿಂದನಾದ್ರೂ ಕಂಡುಹಿಡಿಬಹುದು, ಅಥವಾ ಎಎಫ್ಸಿ ಪ್ಲಸ್ ಎಬಿಸಿ ಮಾಡೋದ್ರಿಂದನಾದ್ರೂ ಕಂಡುಹಿಡಿಬಹುದು. ನೆಕ್ಸ್ಟ್ ಒನ್. ಸೊ ಇಲ್ಲಿ ಎಎಫ್ಸಿ ಯಾವ ರೀತಿ ಕಂಡುಹಿಡಿಬೇಕು ಅಂತಂತಂದ್ರೆ
ಸರಾಸರಿ ಸ್ಥಿರ ವೆಚ್ಚ ಅಂದ್ರೆ ಪ್ರತಿ ಘಟಕದ ಸ್ಥಿರ ವೆಚ್ಚ ಇರ್ತಿತ್ತಲ್ಲ, ಇದನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂದ್ರೆ TFC ಡಿವೈಡೆಡ್ ಬೈ Q. ಅದೇ ರೀತಿ ಪ್ರತಿ ಘಟಕದ ಬದಲಾಗುವ ವೆಚ್ಚ ಸರಾಸರಿ ಬದಲಾಗುವ ವೆಚ್ಚ ಆಗಿರ್ತೈತಿ. ಇದನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತಂದ್ರೆ AVC ಈಕ್ವಲ್ ಟು TVC ಡಿವೈಡೆಡ್ ಬೈ Q. AFC ಈಕ್ವಲ್ ಟು TFC ಡಿವೈಡೆಡ್ ಬೈ Q. ಅದೇ ರೀತಿ AVC ಈಕ್ವಲ್ ಟು TVC ಡಿವೈಡೆಡ್ ಬೈ Q ಮಾಡ್ಬೇಕು. ನೆಕ್ಸ್ಟ್ ಸೀಮಾಂತ ವೆಚ್ಚ ಮಾರ್ಜಿನಲ್ ಕಾಸ್ಟ್. ಇದನ್ನ ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತಂದ್ರೆ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನ ಸೀಮಾಂತ ವೆಚ್ಚ ಎನ್ನಲಾಗುತ್ತದೆ. ಅಂದ್ರೆ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದಾಗಿ ಒಟ್ಟು ವೆಚ್ಚಕ್ಕೆ ನಿವ್ವಳವಾಗಿ ಸೇರ್ಪಡೆಯಾದ ವೆಚ್ಚವನ್ನ ಸೀಮಾಂತ ವೆಚ್ಚ ಎನ್ನಲಾಗುತ್ತದೆ. ಅಂದ್ರೆ ಸೀಮಾಂತ ವೆಚ್ಚ ಅಂದ್ರೆ ಏನು? ಹೆಚ್ಚುವರಿ ವೆಚ್ಚ, ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚ. ಓಕೆ, ಸೊ ಇದನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತಂದ್ರೆ ಅಂದ್ರೆ ಒಂದು ಘಟಕದ ಉತ್ಪಾದನೆಯಿಂದ ಒಟ್ಟು ವೆಚ್ಚಕ್ಕೆ ಎಷ್ಟು ಹೆಚ್ಚಿನ ವೆಚ್ಚ ಆಡ್ ಆಗ್ತೈತಿ ಅಂತೀವಲ್ಲ ನಾವು, ಅದಕ್ಕೆ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು ಚೇಂಜ್ ಇನ್ ದ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜ್ ಇನ್ ದ ಕ್ವಾಂಟಿಟಿ. ಓಕೆ, ಅಥವಾ ಇದನ್ನ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು TCN ಮೈನಸ್ TCN ಮೈನಸ್ 1. ಈ ರೀತಿ ಸೀಮಾಂತ ವೆಚ್ಚವನ್ನ ನಾವು ಕಂಡುಹಿಡಿಯಬಹುದು. ಓಕೆ, ಸೊ ಇವೆಲ್ಲ ವೆಚ್ಚದ ಪರಿಕಲ್ಪನೆಗಳನ್ನ, ಕಾಸ್ಟ್ ಕಾನ್ಸೆಪ್ಟ್ಸ್ ನ, ಅವುಗಳನ್ನ ಕಂಡುಹಿಡಿಯುವ ಸೂತ್ರವನ್ನ ನಾವು ಸರಿಯಾಗಿ ತಿಳಿದುಕೊಂಡಾಗ ನಾವು ಸುಲಭವಾಗಿ ವೆಚ್ಚವನ್ನ ಲೆಕ್ಕಾಚಾರ ಮಾಡಬಹುದು. ಸೊ ವಿದ್ಯಾರ್ಥಿಗಳೇ, ಇವೆಲ್ಲ ಸೂತ್ರವನ್ನ ಸರಿಯಾಗಿ ನೆನ್ಪಿಟ್ಕೊಬೇಕು. TC ಈಕ್ವಲ್ ಟು TFC ಪ್ಲಸ್ TVC. TVC ಕಂಡುಹಿಡಿಬೇಕು ಅಂತಂದ್ರೆ TC ಮೈನಸ್ TFC. TFC ಈಕ್ವಲ್ ಟು TC ಮೈನಸ್ TVC. ಒಂದೊಂದ್ಸಾರಿ ಏನ್ ಮಾಡ್ತಾರೆ ಅಂದ್ರೆ ಟೋಟಲ್ ಕಾಸ್ಟ್ ಕೊಟ್ಟಿರಂಗಿಲ್ಲ, TVC ಅಷ್ಟೇ ಕೊಟ್ಟಾಗ ಅವಾಗ ನಾವು TVC ಈಕ್ವಲ್ ಟು ಸಮೇಷನ್ ಆಫ್ SMC. ಸೀಮಾಂತ ವೆಚ್ಚವನ್ನ ಕೊಟ್ಟಿರ್ತಾರಲ್ಲ, ಅದನ್ನ ನಾವು ಒಟ್ಟು ಕೂಡಿಸೋದ್ರಿಂದ ಟೋಟಲ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಿಬೇಕು. ವಿದ್ಯಾರ್ಥಿಗಳೇ, ಇದನ್ನ ಗಮನವಿಟ್ಟು ಕೇಳ್ಕೊಬೇಕು. ನಿಮ್ಗೆ ಈಗೇನ್ 6 ಅಂಕದ ಪ್ರಶ್ನೆ ಬಂದೈತಲ್ಲ, ಅದರೊಳಗೆ TVC ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತಂತಂದ್ರೆ ಈ ರೀತಿ ಸಮೇಷನ್ ಆಫ್ SMC ಕೊಟ್ಟಿದ್ದಾರೆ, TVC ಕಂಡುಹಿಡಿಯೋದು ಕೇಳಿದ್ದಾರೆ. ಸೊ ಅಲ್ಲಿ ಟೋಟಲ್ ಕಾಸ್ಟ್ ಇಲ್ಲ, ಟೋಟಲ್ ಕಾಸ್ಟ್ ಕೊಟ್ಟಿದ್ರು ಅಂತಂತಂದ್ರೆ ಟೋಟಲ್ ಕಾಸ್ಟ್ ಮೈನಸ್ TFC ಮಾಡಿದ್ರೆ ನಮಗೆ TVC ಬಂದ್ಬಿಡ್ತಿತ್ತು. ಆದ್ರೆ ಅಲ್ಲಿ ಟೋಟಲ್ ಕಾಸ್ಟ್ ಕೊಟ್ಟಿಲ್ಲ, SMC ಕೊಟ್ಟಿದ್ದಾರೆ. ಸೊ SMC ಕೊಟ್ಟಾಗ TVC ಯಾವ ರೀತಿ ಕಂಡುಹಿಡಿಬೇಕು ಅಂತಂದ್ರೆ ನಾವು TVC ಈಕ್ವಲ್ ಟು ಸಮೇಷನ್ ಆಫ್ SMC. ನಾವು ಸಿಗ್ಮಾ SMC ಮಾಡಿದ್ವಿ ಅಂತಂದ್ರೆ SMC ನ ಕೂಡಿಸ್ತಾ ಬಂದ್ವಿ ಅಂತಂದ್ರೆ ನಮಗೆ TVC ಸಿಗುತ್ತೆ. ಓಕೆ, ಸೊ ಅದೇ ರೀತಿ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು TFC ಡಿವೈಡೆಡ್ ಬೈ Q. ಅವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು TVC ಡಿವೈಡೆಡ್ ಬೈ Q. ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು TCN ಮೈನಸ್ TCN ಮೈನಸ್ 1. ಓಕೆ, ಇದೆಲ್ಲ ನಮಗೆ ಸರಿಯಾಗಿ ತಿಳಿದ್ಮೇಲೆ ನಾವು ಪ್ರಾಬ್ಲಮ್ನ ನೋಡ್ಬೋದು. ಸೊ ಅವಾಗಲೇ 6 ಅಂಕದ ಪ್ರಶ್ನೆ ಕೇಳಿದ್ರಲ್ಲ, ಅದನ್ನ ನಾವು ಈ ರೀತಿ ಸಾಲ್ವ್ ಮಾಡಬೇಕು. ಸೊ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ Q ಕೊಟ್ಟಿದ್ರು, SMC ಕೊಟ್ಟಿದ್ರು, ಅದನ್ನ ಸೇಮ್ ಆಸ್ ಇಟ್ ಈಸ್ ಅದೇ ರೀತಿ ಬರ್ಕೊಳ್ಬೇಕು. Q ಫಸ್ಟ್ ಕಾಲಮ್ ಅಲ್ಲಿ Q ಬರ್ಕೊಳ್ಬೇಕು, ಸೆಕೆಂಡ್ ಕಾಲಮ್ ಅಲ್ಲಿ SMC ಬರ್ಕೊಳ್ಬೇಕು. TFC ಒಟ್ಟು ಸ್ಥಿರ ವೆಚ್ಚ ಕೊಟ್ಟಿದ್ರಲ್ಲಿ 200 ರೂಪಾಯಿಗಳು ಅಂತ ಕೊಟ್ಟಿದ್ರು. 200 ರೂಪಾಯಿ ಇದ್ದಾಗ ಇವನ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಏನೇನ್ ಕಂಡುಹಿಡಿಯಕ್ ಹೇಳಿದ್ರು? TVC, TC, AVC ಮತ್ತೆ SAC ಕಂಡುಹಿಡೀರಿ ಅಂತ ಹೇಳಿದಾರಲ್ಲ. ಸೊ ಇವು 3 ಕಾಲಮ್ ಮೊದ್ಲೇ ನಾವು ಹಾಕೊಂಡಿರ್ತೀವಿ. ಮತ್ತೆ ಇವ್ 4 ಏನೇನ್ ಕಂಡುಹಿಡಿಬೇಕಲ್ಲ, ನಾವು ಆ ಕಾಲಮ್ನ ಹಾಕ್ತಾ ಹೋಗ್ಬೇಕು. ಸೊ ಒಟ್ಟು ನಾವು 7 ಕಾಲಮ್ಸ್ ನ ಈ ರೀತಿ ಹಾಕೊಂಡು ಒಂದು ಟೇಬಲ್ ಹಾಕೊಂಡ್ವಿ ಅಂತಂತಂದ್ರೆ ನೀಟಾಗಿ ನಾವು ವೆಚ್ಚವನ್ನ ಕಂಡುಹಿಡಿಬಹುದು. ಸೊ ಇಲ್ಲಿ SMC ಕೊಟ್ಟಿದ್ದಾರೆ, ಅದನ್ನು ಆಸ್ ಇಟ್ ಈಸ್ ಬರ್ಕೊಳ್ಬೇಕು. ಸೊ TFC 200 ಐತಲ್ಲ, ಅದನ್ನ ಪ್ರತಿಯೊಂದು ಘಟಕದ, ಅದಕ್ಕೆ ನಿಮ್ಗೆ ಒಟ್ಟು ಸ್ಥಿರ ವೆಚ್ಚ ಅಂದ್ರೆ ಏನು ಅಂತ ಹೇಳಿದೆ. ಉತ್ಪಾದನೆ ಶೂನ್ಯವಾಗಿದ್ದಾಗಲೂ ಸ್ಥಿರ ವೆಚ್ಚ ನಾವು ಬರೆಸ್ತೀವಿ. ಉತ್ಪಾದನೆ ಶೂನ್ಯವಾಗಿದ್ದಾಗ ಇವೆಲ್ಲ ಶೂನ್ಯವಾಗಿನೇ ಇರ್ತಾವ TVC. ಸೊ ಟೋಟಲ್ ಕಾಸ್ಟ್ ಅಲ್ಲಿ ಒಟ್ಟು ಸ್ಥಿರ ವೆಚ್ಚ ಇರುವುದರಿಂದ ಉತ್ಪಾದನೆ ಶೂನ್ಯವಾಗಿದ್ದಾಗಲೂ ಸ್ಥಿರ ವೆಚ್ಚ ಇರ್ತದಲ್ಲ, ಅದು ನಮ್ಗೆ ಟೋಟಲ್ ಕಾಸ್ಟ್ ಅಲ್ಲಿ 200 ಅಂತ ಬರ್ಕೊಬೇಕು.
ಅದು ಬಿಟ್ರೆ ಉಳಿದಿದ್ದೆಲ್ಲ ಶೂನ್ಯವನ್ನ ತೋರಿಸ್ಬೇಕು. ಉತ್ಪಾದನೆ ಶೂನ್ಯವಾಗಿದ್ದಾಗ TVC, AVC, SAC ಶೂನ್ಯನೇ ಇರ್ತಾವೆ. ಸೊ ಓಕೆ, ಅದಕ್ಕೆ TFC ನಾವು ಉತ್ಪಾದನೆ ಶೂನ್ಯವಾಗಿದ್ದಾಗಲೂ 200 ರೂಪಾಯಿನ ಬರೆಸ್ಬೇಕಾಗ್ತೈತಿ. ಉತ್ಪಾದನೆ ಹೆಚ್ಚಾದ್ರೂ ಕೂಡ ಇದರಲ್ಲಿ ಏನೂ ಬದಲಾವಣೆ ಆಗಂಗಿಲ್ಲ. ಅದಕ್ಕೆ ಉತ್ಪಾದನೆಯೊಂದಿಗೆ ಬದಲಾಗದಿರುವ ವೆಚ್ಚವನ್ನ ನಾವು ಸ್ಥಿರ ವೆಚ್ಚ ಅಂತ ಕರಿತೀವಿ. ಸೊ ಅದನ್ನ ನಾವು ಎಷ್ಟು ಘಟಕ ಕೊಟ್ಟಿರ್ತಾರಲ್ಲ ಅದಕ್ಕೆಲ್ಲ 200 ಅಂತಾನೆ ಬರ್ಕೊಬೇಕು. ಇಷ್ಟಾದ್ಮೇಲೆ ನಾವು ಫಸ್ಟ್ ಏನ್ ಕಂಡುಹಿಡಿಬೇಕು? TVC. ಸೊ ವಿದ್ಯಾರ್ಥಿಗಳೇ, ಅವಾಗ್ಲೇ ನಾನು ಹೇಳಿದ್ನಲ್ಲ, TC ಇನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ನಾನಿಲ್ಲಿ ಸಾಲ್ವ್ ಮಾಡಿ ಟೇಬಲ್ ಕೊಟ್ಟಿದ್ದೀನಿ ನಿಮ್ಗೆ. ಸೊ ಇಲ್ಲಿ ಕಾಲಮ್ ಹಾಕೊಂಡ್ರಿ ಅಂತಂತಂದ್ರೆ ಫಸ್ಟ್ TVC ಕಂಡುಹಿಡಿಬೇಕು. ಈ TVC ಕಂಡುಹಿಡಿಬೇಕಾದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಟೋಟಲ್ ಕಾಸ್ಟ್ ಕೊಡದೇ ಇರುವಾಗ ನಾವು SMCನ ಕೂಡಿಸ್ಬೇಕು. ಸಮೇಷನ್ ಮಾಡೋದ್ರಿಂದ ನಮ್ಗೆ TVC ಸಿಗುತ್ತೆ. ಸೊ 600 ಇಲ್ಲಿ ಏನೂ ಇಲ್ಲ ಅಂತಂದ್ರೆ 0. 600 ಪ್ಲಸ್ 0 600 ಬರುತ್ತೆ. ಸೊ ಈ ರೀತಿ ನಾವು ಟೋಟಲ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಿಬೇಕು. ಅಥವಾ ಈ ರೀತಿನಾದ್ರೂ ಮಾಡ್ಬೋದು. 600 ಪ್ಲಸ್ 400 1000, 1000 ಪ್ಲಸ್ 300 1300, 1300 ಪ್ಲಸ್ 400 1700, 1700 ಪ್ಲಸ್ 600 2300, 2300 ಪ್ಲಸ್ 900 3200. ವಿದ್ಯಾರ್ಥಿಗಳೇ, ಗೊತ್ತಾಯ್ತಲ್ವಾ? TVC ಯಾವ ರೀತಿ ನಾವು ಕಂಡುಹಿಡಿತೀವಿ? ನಾವು ಒಂದೊಂದೇ SMCನ ಸೇರಿಸ್ತಾ ಹೋದಾಗೆ 600ಗೆ ಪ್ಲಸ್ 400 ಮಾಡಿದ್ವಿ ಅಂತಂದ್ರೆ 1000, 1000ಗೆ ಪ್ಲಸ್ 300 ಮಾಡಿದ್ವಿ ಅಂತಂದ್ರೆ 1300, 1300ಗೆ ಪ್ಲಸ್ 400 ಮಾಡಿದ್ರೆ 1700. ಈ ರೀತಿ ನಾವು ಕಂಡುಹಿಡಿತಾ ಹೋಗ್ತೀವಿ. ನೆಕ್ಸ್ಟ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಯಾವ ರೀತಿ ಕಂಡುಹಿಡಿಬೇಕು? ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು TFC ಪ್ಲಸ್ TVC ಅಲ್ವಾ? ಟೋಟಲ್ ಕಾಸ್ಟ್ ಈಕ್ವಲ್ ಟು TFC ಪ್ಲಸ್ TVC. ಇದನ್ನ ಪ್ಲಸ್ ಮಾಡ್ಬೇಕು. 200 ಪ್ಲಸ್ 0 200, 200 ಪ್ಲಸ್ 600 800, 200 ಪ್ಲಸ್ 1000 1200, 200 ಪ್ಲಸ್ 1300 1500, 200 ಪ್ಲಸ್ 1700 1900, 200 plus 2300 2500, 200 plus 3200 3400. ಓಕೆ, ಈ ರೀತಿ ನಾವು ಟೋಟಲ್ ಕಾಸ್ಟ್ ನ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಮಾಡೋದ್ರಿಂದ ಕಂಡುಹಿಡಿಯಬಹುದು. ನೆಕ್ಸ್ಟ್ ಒನ್, ಎವರೇಜ್ ವೇರಿಯಬಲ್ ಕಾಸ್ಟ್. ಎವರೇಜ್ ವೇರಿಯಬಲ್ ಕಾಸ್ಟ್ ನಾವು ಯಾವ ರೀತಿ ಕಂಡುಹಿಡಿಯಬಹುದು? ಸೊ ಎವರೇಜ್ ವೇರಿಯಬಲ್ ಕಾಸ್ಟ್ ಯಾವ ರೀತಿ ಹೇಳಿದ್ದೀನಿ ನಾನು? ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ Q. ಏನ್ ಟೋಟಲ್ ವೇರಿಯಬಲ್ ಕಾಸ್ಟ್ ಕೊಟ್ಟಿದಾರಲ್ಲ ಇಲ್ಲಿ, ಅದನ್ನ ಘಟಕಗಳ ಸಂಖ್ಯೆಯಿಂದ ಭಾಗಿಸಿದ್ವಿ ಅಂತಂದ್ರೆ ನಮಗ ಅವರೇಜ್ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೊ ಉತ್ಪಾದನೆ ಶೂನ್ಯವಾಗಿದ್ದಾಗ ಇದು ಶೂನ್ಯವಾಗಿರ್ತೈತಿ. ಓಕೆ, ಸೊ 600 ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟೈತಿ? 600 ಡಿವೈಡೆಡ್ ಬೈ 1 600, 1000 divided by 2 500, 1300 ನ 3ರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಸಿಗ್ತೈತಿ? 433.3 ಬರುತ್ತೆ. 1900 ಇಲ್ಲಿ TVC 1700 divided by 4 ಮಾಡ್ಬೇಕು. AVC ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? TVC divided by Q ಮಾಡ್ಬೇಕು. TVC divided by Q ಮಾಡಿದಾಗ ನಮಗೆ AVC ಸಿಗುತ್ತೆ. ಅದೇ ರೀತಿ 2300 2300 ಏನೈತಲ್ಲ ಇದನ್ನ 5ರಿಂದ ಭಾಗಿಸ್ಬೇಕು. 5ರಿಂದ ಭಾಗಿಸಿದಾಗ 460 ಬರುತ್ತೆ. 3200 3200 ಏನೈತಲ್ಲ ಇದನ್ನ 6ರಿಂದ ಭಾಗಿಸ್ಬೇಕು. 6ರಿಂದ ಭಾಗಿಸಿದಾಗ ನಮ್ಗ 533.3 ಬರುತ್ತೆ. ಸೊ ಈ ರೀತಿ ಎವರೇಜ್ ವೇರಿಯಬಲ್ ಕಾಸ್ಟ್ ನಾವು ಕಂಡುಹಿಡಿತೀವಿ. ಓಕೆ, ಸೊ ಅದಕ್ಕೆ ನೀವು ಎಲ್ಲಾ ವೆಚ್ಚಗಳ ಸೂತ್ರಗಳನ್ನ ಸರಿಯಾಗಿ ನೀವು ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಅವಾಗ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಕೊನೆಯದಾಗಿ ಅವರೇಜ್ SAC ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ, ಎವರೇಜ್ ಕಾಸ್ಟ್. ಸೊ ಎವರೇಜ್ ಕಾಸ್ಟ್ ಕಂಡುಹಿಡಿಯೋ ಸೂತ್ರ ಏನ? ಎವರೇಜ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ Q.
ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ ಮಾಡಬೇಕು. ಸೊ 800 ಡಿವೈಡೆಡ್ ಬೈ 800 ಡಿವೈಡೆಡ್ ಬೈ 1 800 ಬರುತ್ತೆ. ಸೊ 1200 1200 ಏನೈತಲ್ಲ ಇದನ್ನ 2ರಿಂದ ಭಾಗಿಸಿದ್ವಿ ಅಂತಂದ್ರೆ 600 ಬರುತ್ತೆ. ಸೊ ಯಾವುದನ್ನ ಟೋಟಲ್ ಕಾಸ್ಟ್ ನ ಕ್ಯೂ ಇಂದ ಭಾಗಿಸಿದ್ರೆ ನಮ್ಗೆ ಏನ್ ಬರುತ್ತೆ, SAC ಬರುತ್ತೆ. ಸರಾಸರಿ ವೆಚ್ಚವನ್ನ ಕಂಡುಹಿಡಿಬೇಕಂದ್ರೆ ಒಟ್ಟು ವೆಚ್ಚವನ್ನ ಘಟಕದಿಂದ ಭಾಗಿಸ್ಬೇಕು ಕ್ಯೂ. ಸೊ 1500 ಏನೈತಲ್ಲ ಇದನ್ನ 3ರಿಂದ ಭಾಗಿಸಿದ್ವಿ ಅಂತಂದ್ರೆ 1500 ಡಿವೈಡೆಡ್ ಬೈ 3 ಮಾಡಿದ್ರೆ 500 ಬರ್ತದೆ. 1900 ಡಿವೈಡೆಡ್ ಬೈ 4 ಮಾಡಿದ್ರೆ 475 ಬರುತ್ತೆ. 2500 2500 ಏನೈತಲ್ಲ ಇದನ್ನ 5ರಿಂದ ಭಾಗಿಸಿದ್ರೆ 500 ಬರ್ತದೆ. ಸೊ 3400 ಡಿವೈಡೆಡ್ ಬೈ 6 ಮಾಡಿದ್ವಿ ಅಂತಂದ್ರೆ 566.6 ಬರುತ್ತೆ. ಸೊ ಈ ರೀತಿ ನಾವು ಈಸಿಯಾಗಿ ವೆಚ್ಚವನ್ನ ಕಂಡುಹಿಡಿಬಹುದು. ಏನವರು TVC, TC, ABC ಅಂಡ್ SAC ಕಂಡುಹಿಡಿಯಕ್ಕೆ ಕೇಳಿದ್ರಲ್ಲ, ಕ್ಯಾಲ್ಕುಲೇಷನ್ ಆಫ್ TVC, TC, ABC ಅಂಡ್ SAC ವಿತ್ ದ ಗಿವನ್ ಇನ್ಫಾರ್ಮೇಶನ್. ಈ ರೀತಿ ನಾವು 6 ಅಂಕಗಳಿಗೆ ನೀಟಾಗಿ ಈ ರೀತಿ ಟೇಬಲ್ ಹಾಕಿ ಏನು ಯಾವುದೇ ರೀತಿಯ ಮೆಸ್ ಮಾಡ್ದಂಗೆನೆ ನಾವು ನೀಟಾಗಿ ಬರೆದ್ವಿ ಅಂತಂದ್ರೆ 6 ಅಂಕಗಳಿಗೆ 6 ಅಂಕಗಳನ್ನ ನಾವು ಪಡಿಬಹುದು. ಓಕೆ, ಸೊ ವಿದ್ಯಾರ್ಥಿಗಳೇ, ಅದೇ ರೀತಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಅಥವಾ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಇನ್ನೊಂದು ಪ್ರಶ್ನೆ, ವೆಚ್ಚಗಳಿಗೆ ಸಂಬಂಧಿಸಿದಂತ ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ಸೇಮ್ ಅದೇ ರೀತಿ ಇದೆ, ಒಂದ್ ಸ್ವಲ್ಪ ಡೇಟಾಸ್ ಅಷ್ಟೇ ಚೇಂಜ್ ಇರ್ತಾವ, ಕೊಟ್ಟಂತಹ ಡೇಟಾಗಳಷ್ಟೇ ಚೇಂಜ್ ಇರ್ತಾವೋ, ಅದರ ಫಾರ್ಮ್ಯಾಟ್ ಸೇಮ್ ಇರುತ್ತೆ. ಅದೇ ಒಂದು ಫಾರ್ಮ್ಯಾಟ್ ಅಲ್ಲಿ ನಾವು ಬಿಡಿಸ್ತಾ ಹೋಗ್ಬೇಕು. A firm's SMC schedule is shown in the following table. ಸೀಮಾಂತ ವೆಚ್ಚ ಮತ್ತು ಘಟಕಗಳನ್ನ ಕೊಟ್ಟಿದ್ದಾರೆ. ಅದರ ಸಹಾಯದಿಂದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಸ್ ₹100. ಆಗಲ್ಲಿ 200 ಇತ್ತಲ್ಲ, ಇಲ್ಲಿ 100 ಕೊಟ್ಟಿದ್ದಾರೆ. ಫೈಂಡ್ ಔಟ್ TVC, TC, ABC and SAC schedule of the firm. ಸೊ ಈ ರೀತಿ ನಿಮ್ಗೆ ಇನ್ನೊಂದು ವೆಚ್ಚದ ಲೆಕ್ಕವನ್ನ ಕೊಡಲಾಗಿದೆ. ಅದನ್ನು ಕೂಡ ಅವಾಗ್ಲೇ ಬಿಡಿಸಿದ್ವಲ್ಲ, ಅದೇ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. 6 ಅಂಕಗಳಿಗೆ ಕ್ಯಾಲ್ಕುಲೇಷನ್ ಆಫ್ TVC, TC, ABC ಅಂಡ್ SAC. ಸೊ ಆ ಕ್ವಶನ್ ಪೇಪರ್ ಅಲ್ಲಿ ಇತ್ತಲ್ಲ, ಅದೇ ರೀತಿ ಇಲ್ಲಿ ಸೇಮ್ ಆಸ್ ಇಟ್ ಈಸ್ ನಾವು ಕಾಲಮ್ ಹಾಕಿ ಕ್ಯೂ ಬರ್ಕೊಳ್ಬೇಕು, SMC ಬರ್ಕೊಳ್ಬೇಕು. ಕೊಟ್ಟಿದ್ರಲ್ಲ ಅಲ್ಲಿ TFC 100 ಅಂತ ಹೇಳಿದ್ದಾರೆ. ಪ್ರತಿಯೊಂದು ಘಟಕಗಳ ಮುಂದೆ 100 ಈ ರೀತಿ ಹಾಕೊಳ್ಬೇಕು. 0 ಇದ್ದಾಗ್ಲೂ 100 ಇರುತ್ತೆ, ಉತ್ಪಾದನೆ ಹೆಚ್ಚುತ್ತಾ ಹೋದ್ರೂ ಕೂಡ 100 ಇರುತ್ತೆ ಸ್ಥಿರ ವೆಚ್ಚ. ಈ ರೀತಿ ಬರ್ಕೊಂಡು TVC, TC, ABC ಮತ್ತೆ SAC ಕಂಡುಹಿಡಿಬೇಕು. TVC ಅವಾಗ್ಲೇ ಮಾಡಿದ್ವಲ್ಲ, SMC ನ ಟೋಟಲ್ ಮಾಡ್ತಾ ಬಂದ್ವಲ್ಲ, ಅದೇ ರೀತಿ ಮಾಡ್ಬೇಕು. ಇಲ್ಲಿ ಉತ್ಪಾದನೆ ಶೂನ್ಯವಾಗಿದ್ದಾಗ ಶೂನ್ಯನೇ ಇರುತ್ತೆ, ಏನೂ ಇರಂಗಿಲ್ಲ. ಇಲ್ಲಿ ಒಂದು ಘಟಕ ಹೆಚ್ಚಾಯ್ತು ಅಂತಂದ್ರೆ ಸೀಮಾಂತ ವೆಚ್ಚ 500 ಆಗಿತ್ತು, ಹೆಚ್ಚುವರಿ ವೆಚ್ಚ. ಒಂದು ಘಟಕ ಉತ್ಪಾದನೆ ಮಾಡಿದ್ದಕ್ಕೆ 500 ಸೀಮಾಂತ ವೆಚ್ಚ ಬಂದೈತಿ. ಸೊ TVC ಯಾವ ರೀತಿ ಕಂಡುಹಿಡಿಬೇಕು? 500 ಪ್ಲಸ್ 0 500 ಗೊತ್ತಾಯ್ತಲ್ಲ ನಿಮ್ಗೆ. ಅದೇ ರೀತಿ 500 ಪ್ಲಸ್ 300 800, 800 ಪ್ಲಸ್ 200 1000, 1000 ಪ್ಲಸ್ 300 1300, 1300 ಪ್ಲಸ್ 500 1800, 1800 ಪ್ಲಸ್ 800 2600. ಈ ರೀತಿ ನಾವು SMC ನ ಕೂಡಿಸ್ತಾ ಬರುವುದರಿಂದ ಈ ರೀತಿ ನಾವು ಪ್ಲಸ್ ಮಾಡ್ತಾ ಬರುವುದು. 500 ಪ್ಲಸ್ 300 800. ಈ ರೀತಿ ನಾವು TVC ಕಂಡುಹಿಡಿತೀವಿ. ಒಂದ್ಸರಿ ನಮಗೆ TVC ಕಂಡುಹಿಡ್ಕೊಂಡ್ಮೇಲೆ ಉಳಿದಿದ್ದು ಪ್ರಾಬ್ಲಮ್ ಆಗಂಗಿಲ್ಲ. ಟೋಟಲ್ ಕಾಸ್ಟ್ ಯಾವ ರೀತಿ ಕಂಡುಹಿಡಿತೀವಿ ನಾವು? TFC ಪ್ಲಸ್ TVC ಈ ರೀತಿ ಇವೆರಡನ್ನು ಕೂಡಿಸೋದ್ರಿಂದ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಅವರೇಜ್ ವೇರಿಯಬಲ್ ಕಾಸ್ಟ್ ಯಾವ ರೀತಿ ಮಾಡಬೇಕು? TVC ಡಿವೈಡೆಡ್ ಬೈ Q. ಓಕೆ, TVC ಏನ್ ಕೊಟ್ಟಿದಾರಲ್ಲ, ಡಿವೈಡೆಡ್ ಬೈ Q ಮಾಡಿದ್ವಿ ಅಂತಂದ್ರೆ ಅವರೇಜ್ ವೇರಿಯಬಲ್ ಕಾಸ್ಟ್. ಸರಾಸರಿ ಬದಲಾಗುವ ವೆಚ್ಚ ಸಿಗ್ಬೇಕು ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚವನ್ನ ಘಟಕದಿಂದ ಭಾಗಿಸ್ಬೇಕು. ಓಕೆ, 500 ಡಿವೈಡೆಡ್ ಬೈ 1 500,
ಈ ರೀತಿ ಭಾಗಿಸ್ತಾ ಹೋಗ್ಬೇಕು. ಅದೇ ರೀತಿ ಸರಾಸರಿ ಸ್ಥಿರ ವೆಚ್ಚ ಕಂಡುಹಿಡಿಯಿರಿ ಅಂತಂತ ಹೇಳಿದ್ರೆ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಕರ್ವ್ ಇದು. ಸರಾಸರಿ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇದನ್ನ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ ಮಾಡ್ಬೇಕು. ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ, ವಿ ಗೆಟ್ average cost. So 600 divided by 1, 600. 900 divided by 2, 450. ಈ ರೀತಿ ಟೋಟಲ್ ಕಾಸ್ಟ್ ಏನಿರ್ತೈತಲ್ಲ ಅದನ್ನ ಕ್ಯೂರಿಂದ ಭಾಗಿಸಿದ್ರಿ ಅಂತಂದ್ರೆ ನಮಗೆ ಸರಾಸರಿ ವೆಚ್ಚ ಸಿಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ಲ ನಿಮ್ಗೆ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್. ಇಲ್ಲಿ ಕೊಟ್ಟಂತ ಕಾಸ್ಟ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ ಅವರು, ಆ ಇನ್ಫಾರ್ಮೇಶನ್ ಸಹಾಯದಿಂದ ನಾವು ಉಳಿದ ವೆಚ್ಚಗಳನ್ನ ಕಂಡುಹಿಡಿಬೇಕು. ಇಲ್ಲಿ ಒಂದೇ ನಾವು ನೆನ್ಪಿಟ್ಕೊಬೇಕು ಅಂತಂದ್ರೆ ಇವೆಲ್ಲ ಫಾರ್ಮುಲಾಸ್ ಸೂತ್ರಗಳನ್ನ ಸರಿಯಾಗಿ ನಾವು ಯಾವ ರೀತಿ ನಮ್ಗೆ ಈ ಕಾಸ್ಟ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಅಂತಂದ್ರೆ 6 ಅಂಕದ ಪ್ರಶ್ನೆಯನ್ನ ಸುಲಭವಾಗಿ ಬಿಡಿಸ್ಬೋದು. ಇಲ್ಲಿ 4 ಅಂಕದ ಅಂಕಕ್ಕಾಗಿ ಇನ್ನೊಂದು ವೆಚ್ಚ ಕಂಡುಹಿಡಿಯುವಂತ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. The following table gives the total variable cost schedule of a firm. ಇಲ್ಲಿ total variable cost ಕೊಟ್ಟಿದ್ದಾರೆ ನೋಡ್ರಿ. ಅವಾಗ್ಲೇ SMC ಕೊಟ್ಟು TVC ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಇಲ್ಲಿ 4 ಅಂಕಕ್ಕೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಮತ್ತೆ TVC ಕೊಟ್ಟಿದ್ದಾರೆ. ಓಕೆ, TFC is ₹10. Find out the average fixed cost and average variable cost ಅಂತ ಕೇಳಿದ್ದಾರೆ. This question is for 4 marks. 4 ಅಂಕಕ್ಕಾಗಿ ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಬೇಕು? ಸೇಮ್ ಕ್ಯಾಲ್ಕುಲೇಷನ್ ಆಫ್ AFC and AVC for 4 marks. 4 ಅಂಕಗಳಿಗಾಗಿ ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಸೇಮ್ ಆಸ್ ಇಟ್ ಈಸ್, ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ ಅದನ್ನ ಕಾಲಮ್ ಹಾಕಿ ನೀಟಾಗಿ ಟೇಬಲ್ ಹಾಕಿ ನಾವು ಬರ್ಕೊಳ್ಬೇಕು. ಫಸ್ಟ್ ಕಾಲಮ್ ಅಲ್ಲಿ ಕ್ಯೂ ಆಸ್ ಇಟ್ ಈಸ್ ಕ್ವಶನ್ ಪೇಪರ್ ಅಲ್ಲಿ ಏನಿರುತ್ತಲ್ಲ ಅದೇ ರೀತಿ ಬರ್ಕೊಬೇಕು. ನೆಕ್ಸ್ಟ್ TVC ಟೋಟಲ್ ವೇರಿಯಬಲ್ ಕಾಸ್ಟ್ ಅವ್ರು ಕೊಟ್ಟಿರ್ತಾರಲ್ಲ ಅದೇ ರೀತಿ ಬರ್ಕೊಬೇಕು. ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಸ್ ₹10 ಅಂತ ಹೇಳಿದ್ದಾರೆ. ಸೊ ಅದನ್ನ ಪ್ರತಿಯೊಂದು ಘಟಕದ ಮುಂದೆ 10 ಅಂತ ಬರ್ಕೊಬೇಕು. ಓಕೆ, ಸೊ ಇವಾಗ ಏನ್ ಹೇಳಿದಾರೆ ಅವರು, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಮತ್ತೆ ಎವರೇಜ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಹೆಂಗ್ ಕಂಡುಹಿಡಿತೀವಿ ನಾವು? ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ. AFC equal to TFC divided by Q. ಒಟ್ಟು ಸ್ಥಿರ ವೆಚ್ಚವನ್ನ ಘಟಕದಿಂದ ಭಾಗಿಸಿದ್ರೆ ನಮ್ಗೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಸಿಗ್ತೈತಿ. ಸೊ ಶೂನ್ಯವಾಗಿದ್ದಾಗ ಇದು ಶೂನ್ಯನ ಆಗಿರ್ತೈತಿ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ 10 divided by 0 equal to 0, 10 divided by 1 equal to 10, 10 divided by 2 equal to 5, 10 divided by 3 equal to 3.33, 10 divided by 4 equal to 2.5, 10 divided by 5 equal to 2. ಈ ರೀತಿ ನಾವು 10ನ್ನ ಘಟಕಗಳ ಸಂಖ್ಯೆಯಿಂದ ಭಾಗಿಸ್ತಾ ಹೋದಂಗೆ ನಮಗೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಸಿಗುತ್ತೆ. ಅದೇ ರೀತಿ ಎವರೇಜ್ ವೇರಿಯಬಲ್ ಕಾಸ್ಟ್ AVC equal to TVC divided by Q. Average variable cost divided by Q. So 15 divided by 1, 15, 26 divided by 2, 13. 26ನ್ನ 2ರಿಂದ ಭಾಗಿಸಿದ್ವಿ ಅಂತಂದ್ರೆ 26ನ್ನ 2ರಿಂದ ಭಾಗಿಸಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 13 ಸಿಗುತ್ತೆ. 33 divided by 3, 11. ಸೊ ವಿದ್ಯಾರ್ಥಿಗಳೇ ಈ ರೀತಿ ಯಾವುದೇ ರೀತಿಯ ಕ್ಯಾನ್ಸಲ್ ಅಥವಾ ಮೆಸ್ ಮಾಡ್ದಂಗೆ ನೀಟಾಗಿ ನಾವು ಟೇಬಲ್ ಹಾಕಿದ್ವಿ ಅಂತಂದ್ರೆ ನಾವು ಪೂರ್ತಿ ಅಂಕಗಳನ್ನ ಪಡಿಬಹುದು. ಇಲ್ಲಿ ಮತ್ತೆ ನಿಮ್ಗೆ ಎಕ್ಸ್ಟ್ರಾ ರೈಟಿಂಗ್ ಮಾಡಕ್ ಇರಂಗಿಲ್ಲ. ಓನ್ಲಿ ನೀವು ಕಾಸ್ಟ್ ಕ್ಯಾಲ್ಕುಲೇಷನ್ ಅಷ್ಟೇ ಮಾಡ್ಬೇಕಾಗಿರೋದ್ರಿಂದ 6 ಮತ್ತು 4 ಅಂಕಗಳಿಗೆ ಯಾವುದೇ ರೀತಿ ಈ ರೀತಿ ನೀವು ಮಾಡ್ದಂಗೆ ನಿಧಾನವಾಗಿ ಬಿಡಿಸಿ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡ್ಬೇಕು. ಓಕೆ, 33 divided by 3, 11. 40 divided by 4, 10. 55 divided by 5. ಓಕೆ, ಈ ರೀತಿ
6 ಮತ್ತು 4 ಅಂಕಗಳಿಗಾಗಿ ವೆಚ್ಚವನ್ನ ಕಂಡುಹಿಡಿಯುವಂಥದ್ದು ಇದಾಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್.